ಪ್ರೇಮ್ ಸರ್ನ ನಾವು ಕರಿಯಾ ಟೈಮ್ ಇಂದ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿದ್ರು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದ್ರೆ ಇಟ್ ಸೆಲೆಬ್ರೇಷನ್. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿರೋದು. ಇದು ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳಕ್ಕೆ ಸಿನಿಮಾ ಅಲ್ಲ, ಇದನ್ನ ತೆಗೆಯುವಂತ ಸಿನಿಮಾ. ಇದು ನಾವು ಪೇಪರ್ ನಲ್ಲಿ ಇದನ್ನ ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ಮಾತ್ರನೇ ಈ ತರದ ಒಂದು ಕ್ಯಾನ್ವಾಸ್ ನ ಅದನ್ನ ರಿಯಾಲಿಟಿ ತರೋದು. ಇಲ್ಲಾಂದ್ರೆ ಸುಮ್ಮನೆ ಪೇಪರ್ ಬರ್ಕೋಬಹುದು ಅಷ್ಟೇ, ಇಂಥ ಸೀನು ಅಂತ. ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬಹುದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನ ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ ಆಗಿದ್ದಕ್ಕೆ KD ಸಾಧ್ಯ ಆಗಿದ್ದು. ಅಂಡ್ ಧ್ರುವ ಅವ್ರ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ತರ ಅನಿಸ್ತಾರೆ ಅವರು, ಅಷ್ಟು ಪವರ್ಫುಲ್ ಅನಿಸ್ತಾರೆ. ಅದ್ಭುತವಾದಂತ ಕ್ಯಾಸ್ಟಿಂಗ್, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಂ ಅವ್ರ ಕ್ಯಾಮರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕ್, ಡೈಲಾಗ್ಸ್, ಎವ್ರಿಥಿಂಗ್ ಅಂದ್ರೆ ಎಲ್ಲ ಒಂದು ಪ್ಯಾಕ್ ಆಗಿ ಬಂದಿದ್ದಾರೆ. 2 hours 20 minutes, ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3.5 ಅವರ್ ಹೋಗುತ್ತೆ ಸಿನಿಮಾ. ಅಂತದ್ರಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಪಾರ್ಟ್ ವೇಟಿಂಗ್ ಇದೆ. ಸೊ ಬೆಸ್ಟ್ ವಿಶಸ್ ಟು KD. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.